ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಮೊನ್ನೆ ಸೀಟ್ ಮ್ಯಾಟ್ರಿಕ್ಸ್ ವಿಡಿಯೋ ಮಾಡಿದಾಗ ಸಾಕಷ್ಟು ಕಾಮೆಂಟ್ಸ್ ಆದರೆ ಕೇಳ್ತಾಯಿದ್ರು. ಆ ಎಲ್ಲ ಕಾಮೆಂಟ್ಸ್ಗೆ ನಾನು ಈ ವಿಡಿಯೋಲ್ಲಾದರೆ ಉತ್ತರ ಆದರೆ ಕೊಡ್ತೀನಿ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಆಪ್ಷನ್ ಎಂಟ್ರಿ ಯಾವಾಗ ಬರುತ್ತೆ ಸರ್, ಹಾಗೆ ಆಪ್ಷನ್ ಎಂಟ್ರಿಯಲ್ಲಿ ನಾವು ನಂಬರ್ ಆಫ್ ಕಾಲೇಜಸ್ಸು ಎಷ್ಟು ಆ್ಯಡ್ ಮಾಡ್ಬೋದು ಅಂತ, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕಟ್ ಆಫ್ ರ್ಯಾಂಕ್ ಬಗ್ಗೆ ಆದರೆ ಕೇಳ್ತಾಯಿದ್ರು. ಹಾಗೆ ಅವ್ರ ರ್ಯಾಂಕ್ ಆಗಿ ಯಾವ ಕಾಲೇಜ್ ಆದರೆ ಸಿಗುತ್ತೆ ಅಂತ ಆದರೆ ಕೇಳ್ತಿದ್ರು. ಅದಕ್ಕೆಲ್ಲ ಈ ವಿಡಿಯೋಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ನೋಡಿ, ನೀವು ಮಾಡೋ ವಿಡಿಯೋಗೆ ಲೈಕು ಆಗಿ ಸಬ್ಸ್ಕ್ರೈಬಿಂದ ನಮ್ಮನ್ನು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆದರೆ ಮಾಡುತ್ತೆ. ಸೊ ದಯವಿಟ್ಟು ವಿಡಿಯೋನಾದರೆ ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಏನಂದರೆ, ಈಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸು ಮೊನ್ನೆ 29/12/2023 ಏನಾದರೆ ಬಿಟ್ಟಿದ್ದಾರೆ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಅನ್ನೋದು ಇನ್ನು ವಿತಿನ್ ವೆಡ್ನೆಸ್ಡೇ ಒಳಗಡೆ ಆದರೆ ನಿಮಗೆ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ಬಿಡ್ತಾರೆ. ಅಲ್ಲಿಗೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಪ್ರೊಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಇದು ಆಪ್ಷನ್ ಎಂಟ್ರಿ ಎಲ್ಲ ಡೀಟೇಲ್ಸ್ ಆದರೆ ಇರುತ್ತೆ. ಡೇಟ್ಸಲ್ಲಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿಗೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಎಲ್ಲ. ಹಾಗೆ ಅದಾದ ನಂತರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು, ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಯಾವಾಗ ಬರುತ್ತೆ ಅಂತಲೂ ಡೇಟ್ ಆದರೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದೆಲ್ಲ ಶೆಡ್ಯೂಲ್ ಆದರೆ ನಿಮಗೆ ವಿತಿನ್ ವೆಡ್ನೆಸ್ಡೇ ಒಳಗಡೆ ಅಂದರೆ ನಿಮಗೆ ಸಿಗುತ್ತೆ. ಅದಾದ ನಂತರ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕಟ್ ಆಫ್ ರ್ಯಾಂಕ್ ಆದರೆ ಯಾವಾಗ ಬಿಡ್ತಾರೆ ಸರ್ ಅಂತ ನೋಡಿ. ಈ ವರ್ಷದ ಕಟ್ ಆಫ್ ರ್ಯಾಂಕ್ ಆದರೆ ನಿಮಗೆ ಒನ್ಸ್ ಏನಾದರೂ ಸೀಟ್ ಅಲಾಟ್ ಆದ ನಂತರ, ಫಾರ್ ಎಕ್ಸಾಂಪಲ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಏನಾದರೂ ಬಂದಾದ ನಂತರ ನಿಮಗೆ ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾವ ರ್ಯಾಂಕ್ಗೆ ಕೊನೆಗಾಗಿದೆ ಅಂತ ಅವರು ತಿಳ್ಕೊಂಡು, ಇಂಥ ರ್ಯಾಂಕ್ ಅವ್ರಿಗೆ ಇಂಥ ಕಾಲೇಜ್ ಆದರೆ ಅಲಾಟ್ ಆಗಿದೆ, ಲಾಸ್ಟ್ ಈ ರ್ಯಾಂಕ್ ಇದೆ ಅಂತ ಆದರೆ ಒಂದು ಲೀಸ್ಟ್ ಆದರೆ ರೆಡಿ ಮಾಡಿ ಅನೌನ್ಸ್ ಆದರೆ ಮಾಡ್ತಾರೆ. ಹಾಗೆ ಫಸ್ಟ್ ರೌಂಡ್ ಮುಗಿದ ನಂತರನೂ ಆ ಥರ R1 ಕಟ್ ಆಫ್ ಅಂತ ಆದರೆ ಬಿಡ್ತಾರೆ. ಹಾಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಅಂತಲೂ ನಿಮಗೆ ಕಾಲೇಜಸ್ ಅಲಾಟ್ ಆದ ನಂತರ ರಿಸಲ್ಟ್ಸ್ ಏನಾದರೆ ಪಬ್ಲಿಷ್ ಆಗುತ್ತೋ ಅದಾದ ನಂತರ ಆದರೆ ಕಟ್ ಆಫ್ ರ್ಯಾಂಕ್ ಆದರೆ ಬರುತ್ತೆ. ಈ ವರ್ಷದ್ದು ನಿಮಗೆ ಏನಾದರೂ ಕಟ್ ಆಫ್ ರ್ಯಾಂಕಿಂಗ್ ಬೇಕಾದರೆ ನೀವು ಪ್ರೀವಿಯಸ್ ಇಯರ್ದು ಕಟ್ ಆಫ್ ರ್ಯಾಂಕ್ಸ್ ಆದರೆ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲಾದರೆ ನೀವು KA ವೆಬ್ಸೈಟ್ಗೆ ಬಂದರೆ ಇಲ್ಲಿ ಹಿಂದಿನ ವರ್ಷದ ಪ್ರವೇಶಗಳು ಅಂತ ಇದೆ. ಅಲ್ಲಿ ನೀವು ಯಾವ ಇಯರ್ ಬೇಕೋ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ PGCET 22 MBA MCA MTech ಅಂತ ಇದೆಯಲ್ಲ, ಅಲ್ಲಾದರೆ ಸೆಲೆಕ್ಟ್ ಮಾಡಿ ನೀವಾದರೆ ಕಟ್ ಆಫ್ ರ್ಯಾಂಕಿಂಗ್ ಅಂದರೆ ಪ್ರೀವಿಯಸ್ ಇಯರ್ಸ್ದು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಇಲ್ಲಾದರೆ ಇದೆ, ಈ ರೀತಿ ಆದರೆ ಇರುತ್ತೆ. ನಿಮ್ಮ ಎಲ್ಲ MBA MCA MTechಗೆ ನಿಮ್ಮ ಕಟ್ ಆಫ್ ರ್ಯಾಂಕ್ಸ್ ಆದರೆ ನೋಡ್ಕೊಳ್ಳಿ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸರ್ ನಮ್ಮದೇ ಇಂಥ ರ್ಯಾಂಕ್ ಆದರೆ ಬಂದಿದೆ, ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಕಟ್ ಆಫ್ ರ್ಯಾಂಕ್ ಪ್ರಕಾರ ಆದರೆ ಹೇಳೋಕ್ಕಾಗಲ್ಲ. ಸೊ ನೀವು ಕಟ್ ಆಫ್ ರ್ಯಾಂಕ್ ಆದರೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರ್ಯಾಂಕಿಂಗ್ ಆದರೆ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ಅದ್ರ ಪ್ರಕಾರ ಒಂದು ಈ ವರ್ಷವೂ ಬಿಟ್ವೀನ್ 100 to 200 ಆದರೆ ಡಿಫ್ರೆನ್ಸ್ ಆಗ್ಬೋದು. ಆಲ್ಮೋಸ್ಟ್ ಆದರೆ ಸಿಮಿಲರ್ ಆದರೆ ಇರುತ್ತೆ ಕಟ್ ಆಫ್ ರ್ಯಾಂಕಿಂಗು. ಈ ವರ್ಷ ಏನೋ ಸ್ವಲ್ಪ ಹೆಚ್ಚಿಗೆ ಬಂದಿರೋದ್ರಿಂದ ಸ್ವಲ್ಪ ಆದರೆ ಕಟ್ ಆಫ್ ರ್ಯಾಂಕ್ ಆದರೆ ವೇರಿ ಆಗುತ್ತೆ. ಸೊ ನೀವಾದರೆ ವರಿ ಆಗೋಗುತ್ತಿಲ್ಲ, ಅಪ್ರಾಕ್ಸಿಮೇಟಾಗಿ ಅದೇ ರ್ಯಾಂಕಿಂಗ್ ಆದರೆ ಕನ್ಸಿಡರ್ ಮಾಡಿಕೊಂಡ್ಲಿ. ನಿಮಗೆ ಒನ್ಸು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಾದರೂ ಬಿಡ್ತಾರೆ, ಅದಾದ ನಂತರ ನಿಮಗೆ ಚೇಂಜಸ್ ಆದರೆ ಆಪ್ಷನ್ ಆದರೆ ಕೊಡ್ತಾರೆ. ಅಲ್ಲಿ ನೀವು ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹಾಗೆ ಸೀಟ್ಸನ್ನು ಯಾವುದಾದ್ರೂ ಹೊಸ ಕಾಲೇಜಸ್ಸು ಆ್ಯಡ್ ಮಾಡಬೇಕಂದ್ರೆ ಮಾಡ್ಬೋದು. ನೀವು ಇನ್ ಕೇಸು ಒಳ್ಳೆ ಕಾಲೇಜು ಹಿಂದೆ ಹಾಕಿಬಿಟ್ಟಿದ್ರೆ ಅದನ್ನು ತೆಗೆದು ಮುಂದೆ ಹಾಕೋದು, ರೀಆರ್ಡರು ಈ ಥರ ಡಿಲೀಟ್ ಮಾಡೋಕ್ಕೆ ಎಲ್ಲ ಅವಕಾಶ, ಆ್ಯಡ್ ಮಾಡೋಕ್ಕೆ ಎಲ್ಲ ಅವಕಾಶ ಆದರೆ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ಕಾಲೇಜ್ ಆದರೆ ಸಿಗುತ್ತೆ ಅಂತ. ಅದಾದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ಸ್ ಒಳಗಡೆ ಒಂದು 2 days ಆದರೆ ಟೈಮ್ ಕೊಡ್ತಾರೆ. ಅಲ್ಲಿ ರೀಆರ್ಡರು ಶಫಲ್ ಮಾಡಿ ನಿಮ್ಮ ಕಾಲೇಜಸ್ನಾದರೆ ಎಂಟರ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗಿ ಫಾಲೋ ಆಗಿ ಅಲ್ಲಿಂದ ಮೆಸೇಜ್ ಆದರೆ ಮಾಡ್ಬೋದು. ಹಾಗೆ PGCET 2023 ಅಂತ ಗ್ರೂಪ್ ಆದರೆ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಇನ್ಫಾರ್ಮೇಷನ್ ಆದರೆ ಶೇರ್ ಮಾಡ್ತಿದ್ದಾರೆ. ನಿಮ್ಮ ಫ್ರೆಂಡ್ಸಿಂದನೂ ಇನ್ಫಾರ್ಮೇಷನ್ ಆಗಿ ಮ್ಯೂಚುವಲಾಗಿ ಶೇರ್ ಮಾಡ್ಕೋಬೋದು. ಸೊ ಜಾಯ್ನ್ ಆಗಿ ಅಲ್ಲಿಗೆ. That's all for this video. Keep watching NVR updates for more educational and scholarship related updates.